ಆರ್ ಯು ರೆಡಿ? Yes, I'm ready. ನಾವು ಹೊರಡ್ತಾ ಇದ್ದೀವಿ ಈಗ. ನಮ್ಮ ಅಂಬಿ ರೂಮ್ ಇದೆ. ರೆಡಿನಾ ಅಂಬಿ? ಓಕೆ, ಮೈ ಬ್ಯಾಗ್ ಇಸ್ ಹಿಯರ್. ಹೌದು, ಸರಿ, ಬ್ಯಾಗ್ ತೊಗೊಂಡು ಹೊರಡ್ತಾ ಇದ್ದೀವಿ ನಾವು. ದಿಸ್ ಇಸ್ ಮೈ ಬ್ಯಾಗ್ ಆ್ಯಂಡ್ ಬಿಗ್ ಬ್ಯಾಗ್. ಈಗ ಯಾವ ಕಡೆ ಇದ್ದಾರೆ ಅವರು? ಆ ಕಡೆ ಹಾಂ, ರೈಟಾ ಲೆಫ್ಟಾ? ಓ, ಅದಾ ಅದೇ ಓ ಗೈಸ್, ಸಿ ರೋಶ್ನಿ ಅವ್ರು ಬಂದಲ್ಲಿದ್ದಾರೆ. ಹೊರಡೋಣ ಕೇರಳ, ವಿ ಆರ್ ಕಮಿಂಗ್. ಈ ಸೈಡಾ? ಓಕೆ, ಸಾರಿ, ಅದಲ್ಲ, ಈ ಕಡೆ ಎಲ್ಲ ಹೋಗಬೇಕು. ನಾನು ಬೇರೆಯವ್ರ ಕಾರ್ ಪಾರ್ಕ್ ಮಾಡಿರೋದು ತೋರಿಸಿದ್ದೀನಿ ನಿಮಗೆ. ಸೊ ಇಲ್ಲಿದೆ ನಮ್ಮ ಕಾರ್. ಇನ್ನ 2 hours ಇದೆ ಅಂತ ಮಲ್ಕೊಳಕ್ ಹೋದ್ರೆ 4 o'clock ಇದ್ದೆ. ಪ್ಯಾಕ್ ಮಾಡ್ಕೊ ಪಕ್ಕದಲ್ಲಿ ಇಟ್ಕೊಂಡು ಮಲ್ಕೊಬಿಟ್ಟಿದ್ದ. ಅದೇ ರೀಲ್ಸ್ ಬರುತ್ತಲ್ಲ, ಹಂಗೆ ಇತ್ತು. ಬ್ರೋ, ಎಷ್ಟು ಸೂಟ್ ಕೇಸ್ ತಂದಿದ್ದೀರಾ? ನೋ ಸೂಟ್ ಕೇಸ್ ದಿಸ್ ಟೈಮ್. ಓ, ಸೂಟ್ ಕೇಸ್ ತಂದಿದ್ದೀರಾ? No suitcase this time. I asked how many. ಗೈಸ್, No comments ಜಯಂತ್ ಅದ್ರ ಮೇಲೆ. ತಿರುಗ್ತಾನೆ ಇಲ್ಲ ಸಚಿನ್ ಅಂತೂ. ಎಷ್ಟು ಪೆಟ್ರೋಲ್ ಹಾಕ್ಸಿದೀನಿ ಅಂತ ಬರೋದು. ಅದು ಕಾಣಿಸುತ್ತೆ ಈಗ. ಅದು ಸ್ಪ್ಲಿಟ್ ಅಲ್ಲಿ ಬರುತ್ತೆ. ಎಸ್, ದಟ್ ಈಸ್ ಆಕ್ಚುಯಲ್ ಕಂಟೆಂಟ್. ನಮ್ಮ ಕಂಟೆಂಟ್ ಅಂಬಿಕಾ ಅವ್ರು ಇಲ್ಲಿದ್ದಾರೆ. ಬ್ರೇಕ್ಫಾಸ್ಟ್ ಸ್ಟಾಪ್. ಕುಂತಿರಾಗ ಬೇರೆ ಕಡೆನಾ? ಮೆಡಿಕಲ್ ಸ್ಟೋರ್ ಇದೆಯಾ ನೋಡಿ. ಬೌಲ್ ಮಾತ್ರ ಇಷ್ಟು ದೊಡ್ಡಕ್ಕಿರೋದು, ಬಟ್ ದೇರ್ ಇಸ್ ನಥಿಂಗ್. ಇದು ನೋಡಿ, ಲಿಟ್ರಲಿ ಸಿ ಇಷ್ಟೇ. ತಿಂಡಿ ಮಾಡಿ ಪೇ ಮಾಡಿ ಎಲ್ಲ ಹೊರಟ್ವಿ. ದೆನ್ ವಾಪಸ್ ಬಂದ್ಮೇಲೆ ಟ್ರಿಪ್ಪಿಂದ ನಮಗೆ ಗೊತ್ತಾಗಿದ್ದು ಇಬ್ರು ಪೇ ಮಾಡಿದೀವಿ ಈ ಜಾಗದಲ್ಲಿ ನಾವು ಅಂತ. ಆರ್ಟಿ ಗರ್ಲ್ ಬ್ರೇಕ್ಫಾಸ್ಟ್ ಮಾಡಿ ಹೆಂಗೋ ಏನು ತಿಂದಿದ್ದು ನಾವು? ಕೇರಳ ಫುಡ್ಡು, ಕಡಲೆಕರಿ. ಅಲ್ಲೇ ತಗೊಂಡೆ ನಾನು. ಚಟ್ನಿ ಕೊಡಲಿಲ್ಲ, ಗ್ಯಾಸ್ ಇಲ್ಲ ಅಂತ ಅಂದ್ರು. ಚಟ್ನಿಗೆ ಗ್ಯಾಸ್ ಗೊತ್ತಿಲ್ಲ. ಈಗ ಅನಿಸ್ತಾ ಇದೆ ರಾಂಗ್ ಟೈಮಲ್ಲಿ ಹೋಗ್ತಾ ಇದ್ದೀವಾ, ಅಲ್ಲೂ ಏನಾದ್ರು ಪ್ರಾಬ್ಲಮ್ ಇರುತ್ತಾ ಅಂತ. ಯೋಚನೆ ಮಾಡಿರಲಿಲ್ಲ. ಹೌದು, ಬಟ್ ನಾನು ಫ್ಯೂಯಲ್ ಬಗ್ಗೆ ಯೋಚನೆ ಮಾಡಿದ್ದೆ. ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡಿದ್ದೀವಿ, ನೋ ಪ್ರಾಬ್ಲಮ್. ನೋಡೋಣ. ರೂಮ್ಸ್ ಹುಡ್ಕೋದೇ ಆಗ್ಬಿಟ್ಟಿದೆ ನಮಗೆ. 4 ರೂಮ್ಸ್ ಹೋದ್ವಿ. ಇಟ್ ವಾಸ್ ನಾಟ್ ಬಜೆಟ್ ಫ್ರೆಂಡ್ಲಿ. ಸೊ ಈಗ ಇದು 5th ಪ್ಲೇಸಿಗೆ ಬಂದಿರೋದು. ನೋಡೋಣ. 5 would be the lucky number. ಇಟ್ಸ್ ಮೈ ಫೇವ್ರೆಟ್ ನಂಬರ್. ಲೆಟ್ಸ್ ಸಿ. ಬಜೆಟ್ ಫ್ರೆಂಡ್ಲಿ ಎಲ್ಲ ಔಟ್ ಆಫ್ ಬಜೆಟ್ ಅನಿಸ್ತಾ ಇದೆ. 7,000 ಇದು ಕಾಲ್ ಮಾಡಿ ಕೇಳಿದ್ದು. ಫೈನಲಿ ಇದನ್ನೇ ಬುಕ್ ಮಾಡಿದ್ವಿ ನಾವು. ಇಟ್ ವಾಸ್ ನಿಯರ್ ಟು ಅವರ್ ಟೆಂಪಲ್ ಆಲ್ಸೋ. ಸೊ ಎಲ್ಲದಕ್ಕೂ ಹತ್ರ ಆಗುತ್ತೆ ಆ್ಯಂಡ್ ಅಫೋರ್ಡಬಲ್ ಇತ್ತು ಅಂತ ಇದನ್ನೇ ಬುಕ್ ಮಾಡಿದ್ವಿ. ಐ ವಿಲ್ ಶೋ ಯು ದ ಗರ್ಲ್ಸ್ ರೂಮ್. ಊಟ ಮಾಡ್ಬೇಕು ತಾನೆ, ಅದಕ್ಕಿಂತ ಮುಂಚೆ ಕೆಳಗೆ ಹೋಗಿ. ಹಾಂ, ಓಕೆ. ನಮ್ದು ಬರೀ ತಿನ್ನೋದೇ ನಮ್ದು ಪ್ಲಾನ್ ಇರೋದು. ಲುಕ್ ಅಟ್ ದ ಮ್ಯಾಂಗೋ. ಇಲ್ಲಿ ಅಲ್ಲಿ ನೋಡು ಮ್ಯಾಂಗೋ. ಓ ಮೈ ಗಾಡ್, ಅಲ್ಲಿ ಎಲ್ಲರ ಮನೆಯಲ್ಲೂ ಯಾ. ದಿಸ್ ಈಸ್ ಅವರ್ ರೂಮ್. ನಾವು ಬುಕ್ ಮಾಡಿದ್ದು 2 ಡಿಲೆಕ್ಸ್ ರೂಮ್. 1 ರೂಮಲ್ಲಿ 4 ಮೆಂಬರ್ಸ್ ಸ್ಟೇ ಆಗ್ಬೋದಿತ್ತು ಆ್ಯಂಡ್ 1 ರೂಮ್ಗೆ 3,500 ಆಯಿತು ಪರ್ ಡೇ. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಪಾರ್ಟ್ ಆಫ್ ದಿಸ್ ರೂಮ್ ಈಸ್ ಓಪನ್. ಓ ಮೈ ಗಾಡ್, ಕ್ರೇಜಿ. ವೆರಿ ನೀಟ್, ಕ್ಲೀನ್.
ಫೈನಲಿ ತುಂಬ ಚೆನ್ನಾಗಿದೆ ರೂಮು. ದಿಸ್ ಇಸ್ ವಾಟ್ ಈಸ್ ದಿಸ್ ಅರೋಮಾ ಹೆರಿಟೇಜಾ? ಅರೋಮಾ ಹೆರಿಟೇಜ್ ರೂಮ್ಸ್ ತುಂಬ ಚೆನ್ನಾಗಿದೆ. ಯು ಕ್ಯಾನ್ ಚೆಕ್ ಇಟ್ ಔಟ್. ಡಿಲೆಕ್ಸ್ ರೂಮ್ಗೆ 3,500. ನೋ, ಅದು ಮೇ ಬಿ ಇವಾಗ ಕೊಟ್ಟಿದ್ದು. ಯೂಶಲಿ 4.5 ವಿತ್ ಟ್ಯಾಕ್ಸ್. ಎಸ್, ಬಟ್ ಅಂಬಿ ಇನ್ಫ್ಲುಯೆನ್ಸ್ ಇಂದ 3.5 ಅಂತ ಹೇಳ್ಕೊತಾ ಇದ್ದಾರೆ. ಹೌದು, ಬಟ್ ಅದು ಮುಂಚೆನೆ 3.5 ಊರಿಗೆ ಇರ್ತಾ ಇರೋದೇನು ಅಂದ್ರೆ when they come peak season ಇದ್ರೆ ಅವಾಗ ಜಾಸ್ತಿ 4.5. ಬಟ್ ರೂಮ್ ನೀಟ್ ಆಗಿದೆ, ಕ್ಲೀನ್ ಆಗಿದೆ. ನಂಬ್ಕೊಂಡು ಬರಬೇಡಿ, ನೀವೇ book ಮಾಡ್ಕೊಂಡು ಬಂದಿದ್ದು 4.5. ಈಗ ಕಮ್ಮಿ ಸೀಸನ್ ಇದೆ ಅಂತ they might have given it for 3.5. might have, yeah. ಐ ವಾಸ್ ಇಂಪ್ರೆಸ್ಡ್ ಬೈ ದಿಸ್. I'm not. ನಾನು ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಚೆನ್ನಾಗಿ ಊಟ ಮಾಡ್ಕೊಂಡು ಬಂದು ಮಲ್ಕೊಂಡ್ಬಿಟ್ರೆ ಸಾಕು. ಇವರೇ ನಮ್ಮ ಟೂರ್ ಗೈಡ್. ಏನು? ಹೌದು. ತೇಯಂ ಇಲ್ಲ ಅಂದ್ರೆ ಹೌದು. ನಿತ್ಯಶ್ರೀ. ಅನ್ಫಾರ್ಚುನೇಟ್ಲಿ ಈ ಗ್ಯಾಸ್ ಪ್ರಾಬ್ಲಮ್ ಎಲ್ಲ ಇರೋದ್ರಿಂದ ನಾವು ಸ್ಟೇ ಆಗಿದ್ದ ಹೋಟೆಲಲ್ಲಿ ನಾನ್ ವೆಜ್ ಎಲ್ಲ ಮಾಡಿರಲಿಲ್ಲ. ಸೊ ದಟ್ಸ್ ವೈ ವಿ ಹ್ಯಾಡ್ ಟು ಕಮ್ ಸಮ್ವೇರ್ ಎಲ್ಸ್. ಆ್ಯಂಡ್ ಇಲ್ಲಿ ಬರೀ ನಾನ್ ವೆಜ್ ಇತ್ತು, ವೆಜ್ ಏನೂ ಇರಲಿಲ್ಲ. ನಾನು ಸ್ಯಾಟರ್ಡೆ ಆಗಿದ್ರಿಂದ ವೆಜ್ ಮಾತ್ರ ತಿನ್ನೋದು ಅಂತ ಅವ್ರಿಗೆಲ್ಲ ನಾನ್ ವೆಜ್ ತಿನ್ನೋದಕ್ಕೆ ಬಿಟ್ಟು ಅವ್ರು ನೋಡ್ಕೊಂಡು ಕೂತಿದ್ದೆ. ಎಸ್, ನಾನಂತೂ ಅಲ್ಲಿ ತಿನ್ನಲಿಲ್ಲ. ಸೊ ಇವಾಗ ಅಲ್ಲಿ ನೋಡಿ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಇವರು. ಆ್ಯಂಡ್ ನಾನು ಅನ್ಬಾಕ್ಸಿಂಗ್ ಮಾಡ್ತಾರೆ. ಫ್ರೈಡ್ ರೈಸ್, ಶೀಝಾನ್ ಫ್ರೈಡ್ ರೈಸ್, ಇದನ್ನು ತಿನ್ನೋಣ. ಆ್ಯಂಡ್ ಐಸ್ ಕ್ರೀಮ್ ತೊಗೊಬಂದಿದ್ದೀವಿ. ಹೇಗೆ ಅನ್ನಿಸ್ತಾ ಇದ್ದು? ಅನ್ಎಕ್ಸ್ಪೆಕ್ಟೆಡ್. ಬಿಸಿ ಬಿಸಿ ಅಂತ ಅಂತ ಇದ್ವಿ, ಮಲಗಿದ್ವಿ. ಓ ಮೈ ಗಾಡ್, ಮಳೆ ಬರ್ತಾ ಇದೆ. ನಂಬಕ್ಕೆ ಆಗ್ತಾ ಇಲ್ಲ ಮಳೆ ಬರ್ತಾ ಇಲ್ಲ ಅಂತ. ಅದು ಜೋರಾಗಿ ಬರ್ತಾ ಇದೆ. ಸಣ್ಣಗಾಗ್ತಾ ಇಲ್ಲ, ಬಟ್ we brought rain to Kerala from Mysore. This was totally unexpected. ಬೆಳಗ್ಗೆಯಿಂದ ಎಷ್ಟು ಬಿಸಿಲಿತ್ತು ಅಂದ್ರೆ we were literally sweating ಎಲ್ಲರೂ. 1 hour straight ಮಳೆ ಬಂತು and full cool ಆಯಿತು. ಆಮೇಲೆ ಟೆಕ್ನಾಲಜಿಯಾ ಹೊಸ ಪೇಟೆಂಟ್ ಮಾಡಿಸ್ಕೊಂಡಿದ್ದೀರಾ? ಇಲ್ಲ, ಇನ್ನೂ ಇಲ್ಲ. ಮತ್ತೆ ಮೂವಿ ಹಾಕ್ಬೇಡ ಬ್ಲಾಗ್. ಓ ಯಾ, ಕತ್ಕೊಬಿಡ್ತಾರೆ ಐಡಿಯಾನ. ಗೈಸ್, ನಮಗೆ ಮ್ಯಾಂಗೋ ಸಿಕ್ತು, ಇವ್ರ ಹಸ್ಬೆಂಡ್ ತಂದ್ಕೊಟ್ಟಿದ್ದು. ನಾನು ಮತ್ತೆ ಆ ಡೈಲಾಗ್ ಹೇಳಲ್ಲ, ಬೇಡ. ಹೌದು. ಸೊ ಮಳೆ ನಿಂತಿದ್ಯಾ, ಏನ್ ಕತೆ? ಓಹ್ ಯಾ, ಈಗ ಫೋಟೋ ಸೆಷನ್ ವಿಲ್ ಹ್ಯಾಪನ್. ಲುಕ್ ಅಟ್ ಅ ಬ್ಯೂಟಿಫುಲ್ ಗರ್ಲ್. ಎಷ್ಟೊತ್ರಪ್ಪ? ನಾವೊಂದು ವಿಡಿಯೋ ರೆಕಾರ್ಡ್ ಮಾಡಿದ್ವಿ ಡ್ಯಾನ್ಸ್ದು. ಚೆನ್ನಾಗಿ ಮಾಡಿದ್ದಾರೆ. ನಾವು ವಿ ಆರ್ ಗೋಯಿಂಗ್. ಹೊರಡೋಣ. ತೇಯಂ ಇರುತ್ತಾ ಇಲ್ವಾ? ಇರುತ್ತೆ. ಮಳೆ ಇದೆ, ಈಗ ಮಳೆ ಹೋಯ್ತು. ಎದುರಿಸ್ತಾರಪ್ಪ ಇವರೆಲ್ಲ. ಓಕೆ, ಲೆಟ್ಸ್ ಗೋ. ಕಾಫಿ ಪಾರ್ಟಿ ಬೈ ರೋಶ್ನಿ, ನನಗೂ ಸ್ವಲ್ಪ ಕಾಫಿ. ಬೈ ರೋಶಮ್ಮ. ರೋಶ್ ಆಂಟಿ ಪ್ಲೀಸ್ ಕಾಫಿ. ಇದೀನ ಗೈಸ್. ಯೆಸ್. ಆಲ್ರೆಡಿ ಲೇಟ್. ಯಾ, ಓಕೆ. ಪರಶಿನಿ ಕಡವು ಟೆಂಪಲ್. ದಿಸ್ ಇಸ್ ಸೋ ನೈಸ್. ಅದ್ರಲ್ಲಿ ಸ್ಪಾ ಇಲ್ವಂತ ಸಚಿನ್? ಇಲ್ಲ, ನಾಳೆ ಬರ್ತಾನೆ ಇರಲಿಲ್ಲ, ನಾನು ವಾಪಸ್ ರಿಟರ್ನ್ ಹೋಗ್ತಿರಲ್ಲ. ಸೊ ಹಂಗೆ ಕರ್ಕೊಂಡು ಹೋಗ್ಬಿಡಿ ಅಂತ ಇಲ್ಲೇ ಇದ್ಬಿಡ್ತಾ ಇದ್ದೆ. ಚೆನ್ನಾಗಿರುತ್ತೆ.
ಚೆನ್ನಾಗಿದೆ. ನಮ್ಮ ಇಂಟೆಲಿಜೆಂಟ್ ಅಂಬಿಕ್ ಅವ್ರು ಏನು ಮಾಡಿದ್ದಾರೆ ಅಂದರೆ ಹೋಗಿ ರೂಮ್ ಲಾಕ್ ಎಲ್ಲ ಟ್ರೈ ಮಾಡಿದ್ದಾರೆ, ಓಪನೇ ಆಗಿಲ್ಲ. ಏನಕ್ಕೆ ಅಂದರೆ ಪಕ್ಕದ ರೂಮಲ್ಲಿರೋರು ರೂಮ್ನ ಕೀಯಲ್ಲಿ ಹೋಗ್ಬಿಟ್ಟು ಓಪನ್ ಮಾಡ್ತಾ ಇದ್ದಾಳೆ. 118 ಟ್ರೈ ಮಾಡ್ತಿದ್ದಾಳೆ. ಆ ರೂಮ್ ಇಸ್ 117 ಗೈಸ್. ಹೋಗ್ಬಿಟ್ಟು ಪಕ್ಕದ ರೂಮ್ಗೆ ಟ್ರೈ ಮಾಡಿ ಬಂದ್ಬಿಟ್ಟು ಓಪನೇ ಆಗ್ತಾ ಇಲ್ಲ. ಐ ಥಿಂಕ್ ಕೀನೇ ತಪ್ಪು ಅಂತ ಹೇಳಿದ್ಲು. ಆಮೇಲೆ ನಾನು ಹೋದೆ, ಆಮೇಲೆ ಭೂಮಿ ಈ ರೂಮ್ ಭೂಮಿ ಅಂದ್ಲು. ನಾನು ಇಲ್ಲಿ 117 ಅಂತ ಇದೆಯಲ್ಲ. ನಮ್ಮ ಇಂಟೆಲಿಜೆಂಟ್ ಅಂಬಿಕಾ ಅವರು ಆಗುತ್ತೆ ಫ್ಲಾಪ್ಸ್ ಎಲ್ಲ. ನನ್ನ ಕಣ್ಣಿಗೆ ಬಿದ್ದಿರೋದು 9. ಹೌದು, ಎಷ್ಟೊಂದು ಆಗಿದೆ. ಇದು ಮೇಜರ್ ಫ್ಲಾಪ್ ನನಗೇನೆ. ಓ ಶಿಟ್ ಅನ್ಸ್ತು. ನಿಲ್ಸಿ ಮತ್ತೆ 1 ನಿಮಿಷ 2 ನಿಮಿಷ. Oh my god. Guys, look at this. ಅದೇ ಟೆಂಪಲ್ ಅನ್ಸುತ್ತೆ ಅಲ್ಲ? ಕ್ರೇಜಿ ಬ್ಯೂಟಿಫುಲ್. ಇಲ್ಲಿಗೆ ಬಂದಿರೋದು ನಾವು ಪರಶಿನಿ ಕಡವರು. ಎಸ್, ಟೈಮ್ ನೋಡೋದಕ್ಕೆ ಹೋಗ್ತಾ ಇರೋದು. ಐ ಹೋಪ್ ವಿ ಗೆಟ್ ಟು ಸಿ. 6:30ಗೆ ಸ್ಟಾರ್ಟಾ? ಓಕೆ. ಈಗ ಏನಕ್ಕೆ ಖಾಲಿ ಇದೆ ಅಂದರೆ ಎಲ್ಲ ನೋಡಕ್ಕೆ ಹೋಗಿರ್ತಾರೆ ಅಂತ ಖಾಲಿ ಆಗಿರೋದು. ಸೊ ವಿ ಹ್ಯಾವ್ ಟು ಗೋ ಕ್ರೇಜಿ. ಎಸ್, ಎಕ್ಸೈಟೆಡ್. ಜಯಂತಲ್ಲಿ ಸಂಜೆ ನಾವು ಮಾಟನೂರಿಂದ ಪರಶಿನಿ ಕಡವು ಟೆಂಪಲ್ಗೆ ಬಂದ್ವಿ. 1 hour ಆಯ್ತು ಇಲ್ಲಿಗೆ ಬರೋದಕ್ಕೆ. ಸೊ ಇಲ್ಲೂ ತೇಮ್ ನಡೆಯುತ್ತೆ ಅಂತ ಗೊತ್ತಾಗಿತ್ತು. ಸೊ ದಟ್ಸ್ ವೈ ವಿ ಕೇಮ್ ಹಿಯರ್. ಟೆಂಪಲ್ ಒಳಗೆ ರೆಕಾರ್ಡಿಂಗ್ ಅಲೌಡ್ ಇರಲಿಲ್ಲ. ಸೊ ಯಾವುದು ಫೋಟೋಸ್ ಆರ್ ವಿಡಿಯೋಸ್ ಇಲ್ಲ ನನ್ನ ಹತ್ರ. 1.5 hour ನೋಡಿ ಹೊರಗೆ ಬಂದ್ಮೇಲೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು. ಸೊ ಓಕೆ, ಹೋಗಿ ಇಸ್ಕೊಳ್ಳೋಣ ಅಂತ ಹೋದಾಗ ನಮ್ಗೆ ಗೊತ್ತಾಗಿದ್ದು ಟೀ ಕೂಡ ಇಲ್ಲಿ ಪ್ರಸಾದ ಕೊಡ್ತಾರೆ ಅಂತ. ಅಂಡ್ ಆಲ್ಸೋ ಯಾವುದೋ ಒಂದು ಕಾಳು ಅಂಡ್ ಟೀನ ಕೊಟ್ಟಿದ್ರು ಇಲ್ಲಿ. ಇಲ್ಲೇ ಇಸ್ಕೋಬಹುದು ಒಂದು. ಎಸ್, ಏನು ಯಾರು ಎಷ್ಟಿರ್ಬೋದು? 46, 47. 48. ಹೌ ಮಚ್? 46, 47. ನೀನು? 48. 43. 43. 44. 44. 3 to 44. 44. ಹಾಂ. ತೆಗೆ, ನೀನಾರು ನೋಡ್ಬೇಕಲ್ಲ. 47.6. ಓಕೆ, ನೆಕ್ಸ್ಟ್ ನಾನು. ಭೂಮಿ 49. ಭೂಮಿ 46.5. 48. ಇದು ಆಕ್ಚುಲಿ ಸ್ವಲ್ಪ ಜಾಸ್ತಿ ತೋರಿಸ್ತಾ ಇದೆ. ಸೊ ಐ ವಿಲ್ ಸೇ 49. No, she is Bharatanatyam now, so maybe bone weight is there. 49. 48.3. Next, Ambi. Okay, I'll say she is 53. 51. Okay. Bro, how much is your Ambika's weight? 53. Okay. तेरा भी तो सही गेस करा था मैंने. 47 बोला था मैंने. Okay. 11th ಓವರ್ಲಿ 90 ಆಡ್ ಅಂತ ಹೇಳಿದ್ರೆ ಒಂದು ಒಳ್ಳೆಯ ಪರಿಸ್ಥಿತಿಯಲ್ಲಿ ಕಾಣ್ತಾ ಇರುವಂತ SRH RCBಗೆ ವಿಕೆಟ್ ಬೇಕು. ಸ್ಪಿನ್ನರ್ಸ್ ಮೇಲೆ ನೋಡೋಣ ಇಲ್ಲಿ ವೆಜ್ ಸಿಗುತ್ತಾ ಇಲ್ವಾ ಅಂತ. We have come to Raravi's. ನಾವು ಬಂದ್ವಿ. 10:30 ಆಗಿದೆ. ಆ್ಯಂಡ್ ಲುಕ್ ಎಟ್ ದಿಸ್.
ಲೈಟ್ಸ್ ಎಲ್ಲ ಹಾಕಿದ್ದಾರೆ, ಜಿಗಿ ಜಿಗಿ ಲೈಟ್ಸ್. ನಮ್ಮ ರೂಮ್. ಟೈಮ್ ಎಷ್ಟು? 12 o'clock. ತೇಯಂ ರಾತ್ರಿ ನೋಡಬೇಕು ಅಂತ ಹೇಳ್ತಾ ಇದ್ದವರು ನಾವು ಎದ್ದಿದ್ದು ಲೇಟು. ಪಾಪ ಬಾಯ್ಸು ಆಲ್ರೆಡಿ ಎದ್ದು ರೆಡಿ ಆಗಿಬಿಟ್ಟಿದ್ದಾರೆ. ನಮ್ಮನ್ನೇ ಎಬ್ಸಿದ್ದು ಅವರು. ನಾವು ಹೋಗಿ ನೋಡಬೇಕು ಅಂತ ಇದ್ದಿದ್ದು ಎಷ್ಟು ಬೇಕು. ಓ ಅಂಬಿ ಮೇಲೆ ಹೊತ್ಕೊಂಡು ಹೋಗ್ಬೇಕಾ? We have to climb up. ನಮ್ ತೇಯಂ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಕ್ಕೆ ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2 and don't forget to like, comment, share and subscribe to my channel. Bye bye.